Verse 7. 7ನೇ ವಾಕ್ಯ. And David said to Abiathar the priest, Ahimelech's son, I pray thee, bring me hither the ephod. And Abiathar brought thither the ephod to David. Ephod was a garment which Aaron would wear, which people, the Ark of the Covenant was not there. They would take the waist Aaron would wear, and that represented God's presence. They would go and talk to God. ಎಫೋದ್ ಎನ್ನುವುದು ಆರೋನನು ದೇವರ ಸನ್ನಿಧಾನಕ್ಕೆ ಹೋಗುವಾಗ ಧರಿಸುವ ಒಂದು ಉಡುಪಾಗಿತ್ತು. ಅದನ್ನು ತೆಗೆದುಕೊಂಡು ಅವರು ದೇವರ ಪ್ರಸನ್ನತೆಯನ್ನು ಸೂಚಿಸುವ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ರು. So now David looked around. ದಾವೀದನು ಹೇಳಿದನು, Everything is gone. ಎಲ್ಲವೂ ಹೊರಟೋಗಿದೆ. What to do? ಏನ್ ಮಾಡೋಣ? Whom should I meet? ಯಾರನ್ನ ಭೇಟಿ ಆಗ್ಲಿ? Is there only one person I can go to? ನಾನು ಹೋಗಲು ಬಯಸುವ ಒಬ್ಬನೇ ವ್ಯಕ್ತಿ ಇದ್ದಾನೆ. The God who called me from the sheepfold. ಕುರಿ ಕಾಯುವ ಸ್ಥಳದಿಂದ ನನ್ನನ್ನು ಕರೆದಂತಹ ದೇವರು. The God who picked me from sheepfold. ಆ ಒಂದು ಕುರಿ ಕಾಯುವ ಸ್ಥಳದಿಂದ ನನ್ನನ್ನು ಆರಿಸಿಕೊಂಡ ದೇವರು. He said, bring the ephod. ಆ ಎಫೋದನ್ನು ತೆಗೆದುಕೊಂಡು ಬನ್ನಿ. Let me inquire from God. ನಾನು ಕರ್ತನಲ್ಲಿ ವಿಚಾರಿಸಿಕೊಳ್ತೇನೆ. And then he asked a question. Put the scripture, please. And David inquired of the Lord, saying, shall I pursue after this troop? Shall I overtake them? ದಾವೀದನು ಯೆಹೋವನನ್ನು, ನಾನು ಆ ಗುಂಪನ್ನು ಹಿಂದಟ್ಟಿ ಹೋಗಬಹುದೋ, ಅದು ನನಗೆ ಸಿಕ್ಕುವುದೋ ಎಂದು ಕೇಳಿದನು. David asked God. ದೇವರಿಗೆ ಕೇಳ್ತಾನೆ, God, ದೇವರೇ, ಎಲ್ಲ ಹೋಯಿತು, ಕಣ್ಣೀರೇ ಉಳಿಯಿತು, ಬೂದಿ ಮಾತ್ರ ನನಗೆ ಆಹಾರವಾಯಿತು. He did not say that. ಅವನು ಆ ಥರ ಹೇಳಲಿಲ್ಲ. He went to God and said, God, everything is gone. ದೇವರೇ, ಎಲ್ಲವೂ ಹೊರಟೋಗಿದೆ. But I want to ask you ನಾನು ನಿನ್ನಲ್ಲಿ ವಿಚಾರಿಸಲು ಬಯಸ್ತೇನೆ. one question. ಒಂದು ಪ್ರಶ್ನೆ. I lost everything. ಎಲ್ಲವನ್ನು ಕಳ್ಕೊಂಡಿದ್ದೇನೆ. Shall I go after what I lost? ನಾನು ಕಳೆದುಕೊಂಡದ್ದರ ಬೆನ್ನಟ್ಟಿಕೊಂಡು ಹೋಗಲೋ? Shall I go after what I lost? ನಾನು ಕಳೆದುಕೊಂಡದ್ದನ್ನು ಬೆನ್ನಟ್ಟಿಕೊಂಡು ಹೋಗಲೋ? God, ಕರ್ತನೇ, do you want me to give up? ನಾನು ಬಿಟ್ಟು ಕೊಡ್ಬಿಡ್ಲಾ? Do you want me to give up? ನಾನು ಬಿಟ್ಟು ಕೊಡೋದು ನಿನಗೆ ಇಷ್ಟನಾ? All is over. ಎಲ್ಲೋ ಹೊರಟೋಯ್ತು. Don't know where the wives are gone. Don't know where children are gone. Everything is burned. Don't know who was taken. Whether they're alive or are dead. I don't know anything. ಹೆಂಡತಿ ಮಕ್ಕಳು ಎಲ್ಲರೂ ಹೋಗಿದ್ದಾರೆ. ಎಲ್ಲವೂ ಸುಟ್ಟು ಹೋಯ್ತು. ಅವರು ಇದ್ದಾರೋ ಸತ್ತಿದ್ದಾರೋ ನನಗೆ ಗೊತ್ತಿಲ್ಲ. Shall I give up? ನಾನು ಬಿಟ್ಟು ಕೊಡ್ಲಾ ಎಲ್ಲ? God, ದೇವರೇ, shall I go after them? ನಾನು ಅದರ ಹಿಂದುಗಟ್ಟುಕೊಂಡು ಹೋಗ್ಲಾ? Shall I go after what belongs to me? ನನಗೆ ಬರಬೇಕಾದದನ್ನು ಹಿಂದೆ ಪಡೆಯಲು ಬೆನ್ನಟ್ಟಿಕೊಂಡು Shall ಹೋಗಲಾ? I go after what belongs to me? ನನಗೆ ಸೇರಿದ್ದನ್ನು ಪಡೆಯುವುದಕ್ಕೆ ನಾನು ಬೆನ್ನಟ್ಟಿಕೊಂಡು Shall ಹೋಗಲಾ? I go after what belongs to me? ನನಗೆ ಬರಬೇಕಾದದನ್ನು ಬೆನ್ನಟ್ಟಿಕೊಂಡು ನಾನು ಹೋಗಲಾ? My health is taken. ನನ್ನ ಆರೋಗ್ಯವನ್ನು ತೆಗೆಯಲ್ಪಟ್ಟಿದೆ. My health is taken. ನನ್ನ ಆರೋಗ್ಯ My ತೆಗೆದುಕೊಳ್ಳಲ್ಪಟ್ಟಿದೆ. business is taken. ನನ್ನ ವ್ಯಾಪಾರ My ತೆಗೆದುಕೊಳ್ಳಲ್ಪಟ್ಟಿದೆ. family happiness is taken. ನನ್ನ ಕುಟುಂಬದ ಸಂತೋಷವು ತೆಗೆಯಲ್ಪಟ್ಟಿದೆ. God, things are taken away from me. ದೇವರೇ, ಸಂಗತಿಗಳು ನನ್ನಿಂದ I ತೆಗೆಯಲ್ಪಟ್ಟಿದೆ. don't even know where they are. ಅವರು ಎಲ್ಲಿದ್ದಾರೋ ಅನ್ನೋದು ಕೂಡ ನನಗೆ ಊಹೆ But ಇಲ್ಲ. God, I'm asking you, ದೇವರೇ, ನಾನು ನಿನಗೆ ಕೇಳ್ತಾ ಇದ್ದೇನೆ, shall I go after my health again? ನನ್ನ ಒಂದು ಆರೋಗ್ಯದ ಹಿಂದೆ ಬೆನ್ನಟ್ಟಿಕೊಂಡು ಹೋಗ್ಲಾ? Shall I go after my strength again? ನನ್ನ ಬಲಕ್ಕಾಗಿ ನಾನು ಹಿಂದೆಟ್ಟಿಕೊಂಡು ಹೋಗ್ಲಾ? Shall I go after the energy I had once upon a time again? ಒಂದು ಸಮಯದಲ್ಲಿ ಇದ್ದಂತಹ ನನ್ನ ಶಕ್ತಿಗೆ ಹಿಂದುಗಡೆ ನಾನು ಹೋಗಲಾ? Shall I go after the freshness I had once upon a time? ನನ್ನ ಜೀವನದಲ್ಲಿ ಇರುವಂತಹ ಒಂದು ತಾಜಾತನದ ಹಿಂದುಗಡೆ ಹೋಗಲಾ? Lord, you want me to give up? ನಾನು ಬಿಟ್ಕೊಳ್ಳಾ ದೇವರೇ? Or shall I go after what I lost? ಅಥವಾ ನಾನು ಹಿಂದೆ ಪಡೆಯುವುದಕ್ಕೆ ಹೋಗಲಾ ಅದನ್ನು? David said, ದಾವೀದನು ಹೇಳಿದನು, Lord, shall I go after them? ದೇವರೇ, ನಾನು ಅವ್ರ ಹಿಂದೆ Put the ಕಟ್ಟಿಕೊಂಡು scripture. ಹೋಗಲಾ? Shall I go after them? ಅವರನ್ನು ಬೆನ್ನಟ್ಟಿಕೊಂಡು ಹೋಗಲಾ? Shall I overtake them? ಅವರನ್ನು ನಾನು ಮೀರಿಸಲಾ? That means, shall I go after them ಅವರ ಹಿಂದೆ ಬೆನ್ನಟ್ಟಿಕೊಂಡು ಹೋಗೋದು and not catch them, ಅವರನ್ನು ಬರೀ ಹಿಡಿಯುವುದಲ್ಲ, but I want to go overtake them? ಅವರನ್ನು ನಾನು ಹಿಂದೆ ಬಿಟ್ಟು ಮುಂದೆ ಹೋಗುವಂತದ್ದು. Hallelujah. 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 You are in a season of going after what you lost and to overtake everything in the name of Jesus. ನೀವು ಇರುವಂತಹ ಸಮಯದಲ್ಲಿ ನೀವು Somebody say ಕಳೆದುಕೊಂಡದ್ದನ್ನು- amen. Amen. Somebody shout an amen. Amen.
This is your season of going after what you lost. Not only go what you lost, you will overtake it. ನೀವು ಕಳೆದುಕೊಂಡದ್ದನ್ನು ಹಿಂದೆ ಪಡೆದುಕೊಳ್ಳುವ ಸಮಯ ಅಷ್ಟೇ ಅಲ್ಲ, ನೀವು ಅದನ್ನು ಮುಂದೂಡಿ ಅದ್ರ ಮುಂದೆ ಹೋಗುವಂತ ಸಮಯ. Somebody say aloud, amen. ಆಮೆನ್. I prophesy what I heard from God, that this is the season of not giving up. This is the season of going after your health, going after your strength, going after your job, going after your business, going after your finance, going after your family unity, going after your husband that's not saved, going after a wife that's not saved, going after children that went away. You whatever, whoever is gone, it's time, season to go after that. ನೀವು ಕಳೆದುಕೊಂಡ ಎಲ್ಲಾ ಸಂಗತಿಗಳನ್ನು ಹಿಂದೆ ಪಡೆಯುವುದಕ್ಕೆ ಹೋಗುವ ಇದೊಂದು ಸುಗ್ಗಿಯ ಸಮಯ ಆಗಿದೆ. Hallelujah. Come on, somebody say louder, amen. Come on, louder, amen. I'm telling you what I heard from God. ನಾನು ಕರ್ತನಿಂದ ಇದನ್ನು ಕೇಳಿದ್ದೇನೆ ಎಂಬುದಾಗಿ ಹೇಳಲು Go after ಬಯಸ್ತೇನೆ. your health. ದೇವರ ಆರೋಗ್ಯ ಎಂಬುದಾಗಿ ಹೇಳಿದನು. Your health is your health. ನಿನ್ನ ಒಂದು ಆರೋಗ್ಯ ಹಿಂದೆ ಬರ್ತಾ ಇದೆ. ನಿಮ್ಮ ಅಪ್ಪನ ಗಂಟದು. Your father's property is your healing. Amen. Jesus said healing is children's bread. ಯೇಸು ಹೇಳಿದನು ಸ್ವಸ್ಥತೆ ಎನ್ನುವುದು ಮಕ್ಕಳ ಆಹಾರ ಎಂಬುದಾಗಿ. No devil can steal your healing. ಯಾವ ದೆವ್ವವು ಕೂಡ ಅದನ್ನು ಕದಿಯಲು ಸಾಧ್ಯವಿಲ್ಲ. Enough you put up with sickness, now go for your healing. ನೀವು ಇಷ್ಟು ದಿನ ರೋಗದಲ್ಲಿರುವುದು ಸಾಕು, ಇವತ್ತು ಆರೋಗ್ಯದ ಕಡೆಗೆ Go ಹೋಗಿ. for your health. ನಿನ್ನ ಆರೋಗ್ಯದ ಕಡೆಗೆ ತಡೀರಿ. Get out of the diabetes. ಡಯಾಬಿಟಿಕ್ನ ಹೊರಗಡೆ ಬನ್ನಿ. Get out of the hypertension. ಹೈಪರ್ ಟೆನ್ಷನ್ ಇಂದ ಆಚೆ ಬನ್ನಿ. Get out of the cancer. ಕ್ಯಾನ್ಸರ್ ನಿಂದ ಆಚೆ ಬನ್ನಿ. Get out of the arthritis. ಆ ಒಂದು Get out of all the hormonal imbalances. ಎಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಚೆ ಬನ್ನಿ. Time to go for your health. ನಿನ್ನ ಹೆಲ್ತ್ಗಾಗಿ ನೀನು ಹೋಗೋ ಸಮಯ. Whatever God wants will happen. ದೇವರಿಗೆ ಏನ್ ಮಾಡ್ಬೇಕೋ ಅದು No. ಇಲ್ಲ. Whatever God wants won't happen. ದೇವರು ಮಾಡ್ಬೇಕಂತದ್ದು God ಆಗ್ತದೆ. is waiting to see what you want it to happen. ನೀನು ಏನ ಅಪೇಕ್ಷಿಸಿ ಅದನ್ನು ಮಾಡಲು ದೇವರು ಬಯಸ್ತಾನೆ. God did not tell David to go after them. ದೇವರು ದಾವೀದನಿಗೆ ಅವರ ಹಿಂದೆ ಹೋಗು ಎಂಬುದಾಗಿ ಹೇಳಿಲ್ಲ. David asked. ದಾವೀದನು ವಿಚಾರಿಸಿದ. David volunteered. ದಾವೀದನು ಸ್ವಯಂ ವಿಚಾರಣೆ God, ಮಾಡಿದ. shall I go after it? ದೇವರೇ ನಾನು ಅದು ಹಿಂದೆ ಕೊಟ್ಟುಕೊಂಡು ಹೋಗ್ಲಾ? Shall I overtake them? ನಾನು ಅವರನ್ನು ಬೆನ್ನಟ್ಟಿಕೊಂಡು You must start. Lord, I am going to go after my health. I am going to go after my prosperity. I am going to go after my energy. I am going to go after my job. I am going to go after. You must choose to go after it. ನನ್ನ ಆರೋಗ್ಯ, ನನ್ನ ಸಮೃದ್ಧಿ, ನನ್ನ ಕೆಲಸ ಮತ್ತು ನನ್ನ ಕುಟುಂಬ ಇವುಗಳ ಹಿಂದ್ಗಡೆ ನಾನು ಹೋಗುತ್ತೇನೆ ಎಂಬುದಾಗಿ. Hallelujah. Put the scripture. You know the word it says, David said, Lord, shall I pursue them? ದಾವೀದನು ಹೇಳ್ತಾನೆ ಬೆನ್ನಟ್ಟಿಕೊಂಡು ಹೋಗ್ಲಾ? You know the word meaning of the word pursue in Hebrew. ಹಿಂದಟ್ಟಿಕೊಂಡು ಹೋಗು ಎಂಬುದಾಗಿ The word used is radaf. ರಾಡಾಫ್ ಎಂಬುದಾಗಿ. The meaning of the word radaf is, ರಾಡಾಫ್ ಅಂದ್ರೆ ಅರ್ಥ Ilba, this guy is taking my things, going. ಇವರು ನನ್ನ ಸಂಗತಿಯನ್ನು ಕದ್ಕೊಂಡು ಹೋಗ್ತಾ ಇದ್ದಾರೆ. Radaf is not just going running after them and overtaking him. ಅವರನ್ನು ನಾನು ಹೋಗಿ ಮುಂದೆ ಹೋಗೋದಲ್ಲ. No. ಇಲ್ಲ. Radaf is, ರಾಡಾಫ್ ಅಂದ್ರೆ the meaning is ಅದರ ಅರ್ಥ running after with the hostile intent. ಆ ಒಂದು ಯುದ್ಧ ಮಾಡುವಂತ You're ಮನೋಭಾವದಿಂದ running ಹೋಗೋದು. after with a vengeance. ಒಂದು ದ್ವೇಷದಿಂದ ನೀವು ಹೋಗ್ತಾ I'm ಇದ್ದೀರಾ. going to get back what he has taken from me. ಮುಯ್ಯಿ ತೀರಿಸಿಕೊಂಡು ನಾನು ಕಳೆದುಕೊಂಡದ್ದನ್ನು ಹಿಂದೆ ಪಡಿಬೇಕು. Run after with a hostile intent. ಮುಯ್ಯಿ ತೀರಿಸಿಕೊಳ್ಳುವ ಒಂದು ಉದ್ದೇಶದಿಂದ ಹೋಗುವಂತದ್ದು. Get angry. ಕೋಪ ಮಾಡಿಕೊಳ್ಳ್ರಿ. Get angry on the devil that took away your health. ನಿಮ್ಮ ಆರೋಗ್ಯವನ್ನು ಕದ್ದ ಸೈತಾನನ ಮೇಲೆ ಕೋಪ ಮಾಡಿಕೊಳ್ಳ್ರಿ. Get angry. ಕೋಪ ಮಾಡ್ಕೊಳ್ಳಿ. Devil, enough is enough. ಸಾಕಷ್ಟು ಸಾಕು ಸೈತಾನನೇ. Enough is enough. ಸಾಕಿದು ಸೈತಾನನೇ. I will want to go for my health. ನಾನು ನನ್ನ ಆರೋಗ್ಯದ ಕಡೆಗೆ ಹೋಗ್ತಾ Whether it ಇದ್ದೇನೆ. is through, I will hold on the word of God. ನಾನು ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಳ್ತೇನೆ. I will eat the right kind of food. ನಾನು ಸರಿಯಾದ ಊಟವನ್ನು ಮಾಡ್ತೇನೆ. If medication I have taken, I will do that. ವೈದ್ಯಕೀಯ ಒಂದು ಚಿಕಿತ್ಸೆ ಬೇಕಿದ್ರೆ ತೆಗೆದುಕೊಳ್ತೇನೆ. Whatever it is. ಏನೇ ಇರ್ಲಿ, But one thing pakka, ಒಂದು ಪಕ್ಕ health is mine. ನನ್ನ ಆರೋಗ್ಯ ನನ್ನದು. ಆಮೇನ್. Health is mine. ಆರೋಗ್ಯ ನನ್ನದು. Never be
happy to live in sickness and in medications. ರೋಗದಲ್ಲಿ ಮತ್ತು ವೈದ್ಯಕೀಯ ಚಿಕಿತ್ಸೆಯನ್ನು ಹೊಂದುವ ಸ್ಥಿತಿಯಲ್ಲಿ ಇರುವುದಕ್ಕೆ ಸಂತೋಷ ಪಡಬೇಡಿ. ये छोटा दर्द है चलता, ಸ್ವಲ್ಪ ನೋವಿದೆ ನಡೆಯುತ್ತದೆ, नहीं चलता, ನಡೆಯೋದಿಲ್ಲ ಅದು, नहीं चलता. ನಡೆಯೋದಿಲ್ಲ ಅದು. छोटा दर्द भी नहीं चलता. ಚಿಕ್ಕ ನೋವು ಕೂಡ ನಡೆಯಲ್ಲ. Jesus bore all my pain. ಯೇಸು ನನ್ನ ಎಲ್ಲಾ ನೋವನ್ನು ಹೊತ್ತುಕೊಂಡು ಹೋದನು. I will not accept any pain in my body. ನನ್ನ ಜೀವನದ ದೇಹದಲ್ಲಿ ಯಾವುದೇ ನೋವನ್ನು ನಾನು ಸ್ವೀಕರಿಸೋದಿಲ್ಲ. If you choose to, if ನಿನಗೆ ಬೇಕಂದ್ರೆ ಇದ್ದ ಎರಡನೇ ದರ್ಜೆ ಬದುಕಬಹುದು, ಆದರೆ ನಿನ್ನ ಪ್ರೋತ್ಸಾಹ ಮಾಡಿಕೊಂಡ್ರೆ ಇದೆಲ್ಲ ನಾನು ಬದುಕೋದು ಇನ್ನೂ ಉನ್ನತವಾಗಿ ಬದುಕಬೇಕು. Amen. Amen. You have to challenge yourself for the best God has for you. ದೇವರು ನಿಮಗಾಗಿ ಇರುವಂತಹ ಸಂಗತಿಯನ್ನು ಉತ್ತಮವಾದನ್ನು ಪಡೆಯಲು, If you want to live second best, you will live second best. ಎರಡನೇ ದರ್ಜೆಯ ಮಟ್ಟದಲ್ಲಿ ಇರಬೇಕಾದ್ರೆ ಅದನ್ನೇ ಪಡಿತೀರಿ. 80% healing ಆಯ್ತಪ್ಪ ನನಗೆ. 80% I'm healed. 80% ಹೀಲ್ ಆಯ್ತು. Hallelujah. And Divya says, you are 80%, Pranna. I'm 90% I'm healed. Divya. Hallelujah. And then Ruthie says, 90%, I'm 95% healed. Hallelujah. Stuti says, 95, I'm 98% healed. Hallelujah. The Lavina says, I'm 99% healed. Hallelujah. Then Kusha will get, I'm 99.99% healed. Hallelujah. It's still 99.99 only. You can settle with whatever percentage you want to live. ನಿಮಗೆ ಎಷ್ಟು ಪ್ರತಿಶತ ಬೇಕೋ ಅಷ್ಟನ್ನು ನೀವು ಆಯ್ಕೆ ಮಾಡಿಕೊಂಡು That ಇರಬಹುದು. is why what you are like this. ಅದಕ್ಕಾಗಿಯೇ ನೀವು ಇವತ್ತು ಹೀಗಿದ್ದೀರಿ. You chose to be where you are. ನೀವು ಎಲ್ಲಿರ್ಬೇಕೆಂಬ ನೀವು ಆಯ್ಕೆ ಮಾಡ್ಕೊಂಡ್ರಿ. Chalte ka naam gaadi. You have to make a choice. ನೀವು ಆಯ್ಕೆ ಮಾಡಲೇಬೇಕು. I want everything God has best for me in my life. ದೇವರು ನನಗಾಗಿ ಇಟ್ಟಿರುವ ಉತ್ಕೃಷ್ಟದ ಎಲ್ಲಾ ಸಂಗತಿಗಳನ್ನು ನಾನು ಪಡೆಯಲೇಬೇಕು. I will not settle for anything best, anything less than the best in my life. ನನ್ನ ಜೀವನದಲ್ಲಿ ಉತ್ಕೃಷ್ಟವಾದ ಸಂಗತಿಯಿಂದ ಕಡಿಮೆ ಮಟ್ಟದನ್ನು ನಾನು ಹೊಂದೋದಿಲ್ಲ. Hallelujah. 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 Turn to somebody and say, Chalta ko bhagao. ಚಲ್ತಾ ತೋ ಭಗಾओ. हाँ, चलता को भगाओ. ಚಲ್ತಾ ತೋ ಭಗಾओ. हाँ, never ever से चलता है. Never. नहीं चलता है. नहीं चलता है. You must make a choice to have God's best. ದೇವರ ಉತ್ತಮವಾದನ್ನು ಪಡೆಯಲು ನೀವು ಆಯ್ಕೆ You should ಮಾಡಿಕೊಳ್ಳಬೇಕು. choose. ನೀವು ಆಯ್ಕೆ If you ಮಾಡಬೇಕು. want to be what you have, Babu pastor is teaching, he doesn't understand. You know, it's all God's will. God wants me to be like this. It is not God. You made a choice. ಅದು ದೇವರ ಚಿತ್ತ ಅಲ್ಲ, ಆದರೆ ನಿನ್ನ ಮಾಡಿದ ಆಯ್ಕೆ ಅದು. David said, God, ದಾವೀದನು ಹೇಳಿದನು, ದೇವರೇ, shall I go after them with a hostile intent? ನಾನು ಮುಯಿ ತೀರಿಸಿಕೊಳ್ಳುವ ಉದ್ದೇಶದಿಂದ ಅವರ ಹಿಂದುಗಡೆ And ಹೊಂದಿಕೊಂಡು will I overtake them? ಅವ್ರನ್ನ ನಾನು ಜಯಿಸ್ಬೋದಾ? Put the scripture. And God said, don't do it. Give up. ನೀನು ಬಿಟ್ಬಿಡು, ಬಿಟ್ಬಿಡು ಎಂಬುದಾಗಿ ದೇವರು ಹೇಳಿಲ್ಲ. Don't do it. ಅದನ್ನ ಮಾಡಬೇಡ. I am a sovereign God. ನಾನು ಸರ್ವಭೌಮ ದೇವರು. Whatever happened, my will. ಏನೇ ಆದರೂ ಅದು ನನ್ನ ಚಿತ್ತ. Without my permission, it won't happen. ನನ್ನ ಅನುಮತಿ ಇಲ್ಲದೆ ಅದು ಆಗೋಲ್ಲ. So your house is burnt is my permission only. ನಿನ್ನ ಒಂದು ಮನೆ ಸುಟ್ಟಲ್ಪಟ್ಟಿರೋದು ನನ್ನ ಒಂದು Your wife ಪರವಾನಗಿಯಿಂದ. taken away is my permission only. ನನ್ನ ಪರವಾನಗಿಯಿಂದಲೇ ನಿನ್ನ ಹೆಂಡತಿ Your children taken away, my permission ನಿನ್ನ only. ಮಕ್ಕಳನ್ನು ಕೂಡ ನನ್ನ ಪರ್ಮಿಷನ್ Because without my permission, nothing can happen. ನನ್ನ ಪರವಾನಗಿ ಇಲ್ಲದೆ ಏನೂ ಆಗಲ್ಲ. I permitted it. ನಾನು ಅದನ್ನು ಪರವಾನಿಸ್ತೇನೆ. That's why it happened. ಅದಕ್ಕೆ ಅದಾಯ್ತು. This is the weird teaching body of Christ has called sovereignty of God. ದೇವರ ಒಂದು ಸಭೆಯು ಕಲಿಸ್ತಾ ಇರೋ ವಿಚಿತ್ರ ಬೋಧನೆ ದೇವರ ಸಾರ್ವಭೌಮತ್ವ. He is sovereign God. ಆತನು ಸಾರ್ವಭೌಮನು. He does whatever he wants to do. ಆತನಿಗೆ ಏನ್ ಬೇಕೋ ಅದನ್ನು ಮಾಡ್ತಾನೆ. It's up to him. ಅದು ಆತನಿಗೆ Without ಬಿಟ್ಟಿದ್ದು. his permission, nothing can happen. ಆತನ ಪರಿಮಾನಿಗೆ So ಇಲ್ಲದೆ ಏನೂ anything ಆಗಲ್ಲ. happening on the earth is with his permission only. ಭೂಲೋಕದಲ್ಲಿ ಏನೇ ನಡೆದ್ರು ಅದು ಆತನ ಪರವಾನಗಿಯಿಂದ. Really? ಹೌದಾ? Then every rape is happening with his permission only. ಎಲ್ಲ ರೇಪ್ ಕೂಡ ಆತನ ಅನುಮತಿಯಿಂದ ಆಯ್ತಾ? Every abducting of human trafficking happening is happening with his permission only. ಜನರನ್ನು ಕದ್ದೊಯ್ಯುವಂತಹ ಒಂದು ಹ್ಯೂಮನ್ ಟ್ರಾಫಿಕಿಂಗ್ ಕೂಡ ಆತನ ಚಿತ್ತ. Every brothel house happening with his permission only. ಮುರಿದ ಕುಟುಂಬಗಳು ಆತನ ಒಂದು With ಪರವಾನಗಿ. every child being kidnapped happening with his permission only. ಮಗುಗಳನ್ನು ಕಿಡ್ನಾಪ್ ಮಾಡುವುದು ಆತನ Every ಪರ್ಮಿಷನ್. abortion happening with his permission only. ಅಬಾರ್ಷನ್ ಆಗ್ತಾ ಇರೋದು ಕೂಡ ಆತನ Because ಪರ್ಮಿಷನ್. everything is with his permission, right? ಯಾಕಂದ್ರೆ ಭೂಲೋಕದಲ್ಲಿ ನಡೆಯೋದು ಎಲ್ಲವೂ ಅಲ್ವಾ?
Stupidity. ಮೂರ್ಖತನ. You know what's the meaning of sovereignty of God? ದೇವರ ಸಾರ್ವಭೌಮತೆ ಅಂದ್ರೆ ಏನು ಗೊತ್ತಾ? Sovereignty of God is not that God will permit everything. ದೇವರು ಎಲ್ಲವನ್ನು ಅನುಮತಿಸ್ತಾನೆ ಎಂಬುದು ಅದರ ಅರ್ಥ ಅಲ್ಲ. Sovereignty of God is He is the Almighty. Nobody can question. He can do anything. ಆತನು ಸರ್ವಶಕ್ತನು, ಸಾರ್ವಭೌಮನು, ಆತನನ್ನು ಯಾರು ಪ್ರಶ್ನಿಸಲು ಸಾಧ್ಯವಿಲ್ಲ. Hallelujah. Hallelujah. But people take it all like sovereign God. ಅಯ್ಯೋ ಸಾವರಿನ್ ಗಾಡ್ ಎಂಬ. He makes sick. He makes healed. ಆತನು ರೋಗ ಕೊಡ್ತಾನೆ, ಗುಣಪಡಿಸ್ತಾನೆ. He kills. He wounds. He bandages. ಸಾಯಿಸ್ತಾನೆ, ಗಾಯ ಮಾಡ್ತಾನೆ, ಗಾಯ ಕಟ್ತಾನೆ. ದೇವರ ಆಟ ಬಲ್ಲವರ್ಯಾರು, ಆತನ ಕುದಿಯೋ ಕೇಳದ ಸುಖವ ಕೊಡುವ, ಕೇಳದ ದುಃಖವ ಕೊಡುವ. ಜಾಕೀರ್, ದೇವರ ಆಟ. How many people say ದೇವರ ಆಟ? ಎಲ್ಲ ಮಾಡೋದು ದೇವರೇ. If God is doing everything, ದೇವರೇ ಎಲ್ಲವನ್ನು ಮಾಡ್ತಾ what is devil doing? ಸೈತಾನ ಏನ್ He ಮಾಡ್ತಾ went for holiday to Switzerland. ಅವನು ಸ್ವಿಟ್ಜರ್ಲ್ಯಾಂಡ್ಗೆ ಹಾಲಿಡೇಗೆ ಹೋಗಿದ್ದಾನೆ. Because God is killing, God is restoring, God is wounding, God is bandaging, God is making sick, God is healing people, God is taking away, God is giving. Everything he is doing. Devil said, ಅಪ್ಪ ನೀನೇ ಮಾಡಪ್ಪ ಎಲ್ಲ ನನ್ನ ಕೆಲಸ ಕೂಡ ನೀನೇ ಮಾಡ್ತಿದ್ದೆ ಟಾಟಾ. The devil says, I am resigning. ನಾನು ರಾಜೀನಾಮೆ ಕೊಡ್ತೇನೆ ಅಂತ ಸೈತಾನ ಹೇಳ್ತಾನೆ. My work also you are only doing. ನನ್ನ ಕೆಲಸನೂ ನೀನೇ ಮಾಡ್ತಾ ಇದೀಯಾ. What negative way church has painted, and people give up. Say, see, what about Job? Devil took Job before touching Job. Devil took God's permission. Na? God permitted, na? What about Job? ಯೋಬನ ಬಗ್ಗೆ ಏನು? ಯೋಬನನ್ನು ಮುಟ್ಟುವಾಗ ಸೈತಾನನ ದೇವರಿಂದ ಅನುಮತಿ ತೆಗೆದುಕೊಂಡಲ್ವಾ? ನನ್ನ ಮಗನೇ, when Job was there, ಜೋಬನ ಇದ್ದಾಗ Jesus did not die on the cross. ಯೇಸು ಕ್ರೂಜಿಯ ಮೇಲೆ ಇನ್ನೂ ಸತ್ತಿರಲಿಲ್ಲ. God asked devil. ದೇವರು ಸೈತಾನನಿಗೆ ಕೇಳಿದನು, Where do you come from? ಎಲ್ಲಿಂದ ನೀನು ಬರ್ತಾ Said, ಇದ್ದೀಯಾ? I went up and down here and there. ನಾನು ಅಲ್ಲಿ ಇಲ್ಲಿ ಸಂಚಾರ ಮಾಡ್ಕೊಂಡು ಬಂದೆ. Have you considered my servant Job? ನನ್ನ ಸೇವಕ ಜೋಬನನ್ನು ನೋಡಿದೀಯಾ? Devil said, oh, you put a fence around him. ನೀನು ಅವನ ಸುತ್ತಲೂ ಬೇಲಿ ಹಾಕಿದ್ದಿ ಎಂಬ ಸೈತಾನ But ಹೇಳಿದ. today, ಇವತ್ತು if God asked devil, ದೇವರು ಸೈತಾನ ಕೇಳಿದ್ರೆ, have you considered Rambo? ರಾಂಬೋವನ್ನು ನೀನು ಗಮನಿಸಿದೀಯಾ? Devil said, I went near him. ಅವನ ಹತ್ತಿರ ನಾನು ಹೋದೆ. But he said, in the name of Jesus. ಅವ್ರು ಹೇಳಿದ್ರು, ಯೇಸುವಿನ ನಾಮದಲ್ಲಿ I had to go. ನಾನು ಹೋಗ್ಬೇಕಾಯ್ತು. ಆಮೆನ್, ಆಮೆನ್. Job did not have the name of Jesus. ಯೋಬನಿಗೆ ಯೇಸುವಿನ ನಾಮ ಇರಲಿಲ್ಲ. You have the name of Jesus. ಯೇಸುವಿನ ನಾಮ ನಿನಗಿದೆ. Job could not say, not I, Christ lives in me. ನಾನು ಅಲ್ಲ, ಕ್ರಿಸ್ತನು ನನ್ನಲ್ಲಿ ವಾಸಿಸ್ತಾನೆ ಎಂಬುದಾಗಿ ಯೋಬನಿಗೆ ಹೇಳಲಾಗುತ್ತಿಲ್ಲ. Job could not say, greater is he that is in me than he that is in the world. ಲೋಕದಲ್ಲಿ ಇರುವಾತನಿಗಿಂತ ನನ್ನಲ್ಲಿ ಇರುವಾತನು ಬಲಶಾಲಿ ಎಂಬುದಾಗಿ ಯೋಬನಿಗೆ ಹೇಳಲು ಸಾಧ್ಯ Job ಇರಲಿಲ್ಲ. did not have the promise, nothing by any means can harm you. ಯಾವ ಸಂಗತಿಗಳು ನಿನಗೆ ಒಂದು ಗಂಡಾಂತರ ಕೇಡನ್ನು ಮಾಡೋದಿಲ್ಲ ಎಂಬ ವಾಗ್ದಾನ ಇರಲಿಲ್ಲ. You are different, church. ನೀನು ವ್ಯತಿರಿಕ್ತವಾದ ಸಭೆ. You are different. ನೀನು ಬೇರೆಯಾದ ಸಭೆ. You are not Job's disciple. ನೀವು ಯೋಬನ ಶಿಷ್ಯ ಅಲ್ಲ. You are Jesus' disciple. ಯೇಸುವಿನ ಶಿಷ್ಯರು ನಾವು. ಆಮೆನ್. Hallelujah. I am Jesus' disciple. ನಾನು ಯೇಸುವಿನ ಶಿಷ್ಯ. He said, ಆತನು ಹೇಳಿದನು, it is finished. ಅದು ಮುಗಿಯಿತು. You know what he did? ಅದರ ಅರ್ಥ ಏನು ಗೊತ್ತಾ? He said, Rambo, ರಾಂಬೋ, baro ile. Sit with me on the throne. ನನ್ನ ಜೊತೆಗೆ ಸಿಂಹಾಸನದಲ್ಲಿ ಕೂತ್ಕೋ. I am sitting on the throne with him. ನಾನು ಆತನೊಂದಿಗೆ ಸಿಂಹಾಸನದಲ್ಲಿ ಕೂತಿದ್ದೇನೆ. Everything in him, everything is under his feet. I am in him, everything under my feet. ಆತನ ಕಾಲ ಕೆಳಗೆ ಇರುವುದೆಲ್ಲವೂ ನನ್ನ ಕಾಲ ಕೆಳಗೆ ಇದೆ, ಯಾಕಂದರೆ ನಾನು ಆತನ ಒಳಗೆ ಇದ್ದೇನೆ. If angel says, Satan, did you consider Rambo? ದೇವದೂತರು ನೀವು ಒಂದು ವೇಳೆ ಸೈತಾನನೇ ರಾಂಬೋವನ್ನು ಗಮನಿಸಿದ್ಯಾ? The devil will say, ಸೈತಾನ ಹೇಳ್ತಾನೆ, where to consider? ಎಲ್ಲಿ ಗಮನಿಸೋದು? ಕಾಲ್ ತೆಗೆದ್ರೆ ಅಲ್ಲ, ಕಾಲ್ ಕೆಳಗಿದ್ದೀನಿ ನಾನು. Where to consider? Where to consider him? If you remove the leg only, I can consider I am under his feet. ಕಾಲು ತೆಗೆದ್ರೆ ಮಾತ್ರ ನಾನು ಅವನನ್ನು ಗಮನಿಸಬಹುದು. ಆತನ ನನ್ನ ತಲೆ ಮೇಲೆ ಇದೆ ಕಾಲು. Where can he consider? He is on the throne at the right hand. ಆತನು ದೇವರ ಬಲಪಾರ್ಶ್ವದಲ್ಲಿ ಸಿಂಹಾಸನದಲ್ಲಿದ್ದಾನೆ. You should know that. ಅದು ನಿನಗೆ ಗೊತ್ತಿರಬೇಕು.
If you don't know that, ಅದು ನಿನಗೆ ಗೊತ್ತಿಲ್ಲ ಅಂದ್ರೆ he will deceive you. ಆತನು ನಿಮಗೆ ಮೋಸ ಮಾಡ್ತಾನೆ. He will tell you, ನಿನಗೆ ಹೇಳ್ತಾನೆ, you cannot overcome this sickness. ನೀನು ಈ ರೋಗವನ್ನು ಜಯಿಸಲು ಸಾಧ್ಯ ಇಲ್ಲ You ಎಂಬುದಾಗಿ, cannot overcome this problem. ಈ ಸಮಸ್ಯೆಯನ್ನು ಜಯಿಸಲು ಸಾಧ್ಯ ಇಲ್ಲ He ಎಂಬುದಾಗಿ, will tell you, your life is over. ನಿನ್ನ ಜೀವನ ಮುಗಿತು ಎಂಬುದಾಗಿ Give up. ಹೇಳ್ತಾನೆ. ಬಿಟ್ಟು ಕೊಡು, Give up. ಬಿಟ್ಟು ಕೊಡು. But look at David went to God ದಾವೀದನನ್ನು ನೋಡ್ರಿ, and said, God, ದೇವರೇ, shall I overtake them? ನಾನು ಅವರನ್ನು ಬೆನ್ನಟ್ಟುಕೊಂಡು ಹೋಗ್ಲಾ? And he answered, ಆತನು ಹೇಳಿದನು, pursue, ಹಿಂದಟ್ಟು, pursue. ಹಿಂದಟ್ಟು, छोड़ो मत. ಬಿಡಬೇಡ ಅದನ್ನು. जो तेरा है वो तेरा है. ನಿನ್ನದು ಯಾವುದೋ ಅದು ನಿನ್ನದೇ ಎಂಬುದಾಗಿ, जो तेरा है वो तेरा है. ನಿನ್ನದು ಯಾವುದೋ ಅದು ನಿನ್ನದೇ, What is yours is yours. ನಿನ್ನದು ಯಾವುದೋ ಅದು ನಿನ್ನದೇ. Go and get it back again. ಅದನ್ನು ಹಿಂದಟ್ಟುಕೊಂಡು ಹೋಗಿ ತಿರುಗಿ ಪಡ್ಕೋ.